ನಮ್ಮ ಜೊತೆ ಅಶೋಕ್ ಎಡಮಲೆ ಸೇರ್ಕೊಂಡಿದ್ದಾರೆ. ಇವರು ಬಹಳ ಖುಷಿಯಲ್ಲಿದ್ದಾರೆ, ನಿಮ್ಗೆ ನೋಡುವಾಗಲೇ ಗೊತ್ತಾಗಿರ್ಬೋದು. ಆಮ್ ಆದ್ಮಿ ಪಕ್ಷದ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ವೀಕ್ಷಕರು ಆಗಿದ್ದಾರೆ, ಹಾಗೆ ರಾಷ್ಟ್ರೀಯ ಮಂಡಳಿಯ ಸದಸ್ಯರು ಆಗಿದ್ದಾರೆ. ಸರ್, ನಿಮ್ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಈಗ ನೀವು ಮಾಹಿತಿಯನ್ನು ನೋಡ್ತಾ ಇದ್ದೀರಿ. ಬ್ರೇಕಿಂಗ್ ನ್ಯೂಸ್ ಇದೆ. ಅಂದರೆ ನಿಮಗೆ ವಿಶೇಷವಾಗಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿ 269 ಸ್ಥಾನಗಳನ್ನು ಈಗಾಗಲೇ ಮುನ್ನಡೆಯಲ್ಲಿದೆ. SP 121ರಲ್ಲಿ ಮುನ್ನಡೆಯಲ್ಲಿದೆ. ಹಾಗೆಯೇ BSP ಮತ್ತು ಕಾಂಗ್ರೆಸ್ ಸುಮಾರು 5-6ರಲ್ಲಿ ಆ ಮಾರ್ಜಿನ್ನಲ್ಲಿದೆ. ಪಂಜಾಬ್ನಲ್ಲಿ ಒಟ್ಟು 117 ಸ್ಥಾನಗಳ ಪೈಕಿ AAP ಬಹಳ ದೊಡ್ಡ ಮುನ್ನಡೆಯನ್ನು ಸಾಧಿಸಿದೆ. 89-90 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಕಾಂಗ್ರೆಸ್ 13 ಈಗ ಅಧಿಕಾರದಲ್ಲಿರುವ ಪಕ್ಷ ಮತ್ತು ಅಕಾಲಿ ದಳ 10ರಲ್ಲಿದೆ. ಮಣಿಪುರದಲ್ಲಿ ಬಿಜೆಪಿ ಮುನ್ನಡೆಯಲ್ಲಿದೆ. 24-25 ಸ್ಥಾನಗಳನ್ನು ಮಣಿಪುರದಲ್ಲಿ ಬಿಜೆಪಿ ಮುನ್ನಡೆಯಲ್ಲಿ ತೋರಿಸ್ತಾ ಇದೆ. NPP ಅಲ್ಲಿನ ಸ್ಥಳೀಯ ಪಕ್ಷ ಅದು 13 ಸ್ಥಾನಗಳನ್ನು ಪಡ್ಕೊಂಡಿದೆ, ಮುನ್ನಡೆಯಲ್ಲಿದೆ. ಯಾವುದು ಕೂಡ ಸ್ಥಾನವನ್ನು ಪಡ್ಕೊಂಡಿಲ್ಲ. TMCಯಲ್ಲಿ 5 ಸ್ಥಾನಗಳಲ್ಲಿ ಮುನ್ನಡೆಯಲ್ಲಿರುವುದನ್ನು ತೋರಿಸ್ತಾ ಇದೆ. ಹಾಗೆಯೇ ಉತ್ತರಾಖಂಡದಲ್ಲಿ ಬಿಜೆಪಿಗೆ 45 ಸ್ಥಾನಗಳು ಬಿಜೆಪಿಗೆ ಮುನ್ನಡೆಯಲ್ಲಿದೆ. ಹಾಗೆಯೇ ಕಾಂಗ್ರೆಸ್ 21ರಲ್ಲಿ ಮುನ್ನಡೆಯಲ್ಲಿದೆ. ಈ ಮತ್ತಷ್ಟು ಬ್ರೇಕಿಂಗ್ ನ್ಯೂಸ್ಗಳನ್ನು ನಮಗೆ ಸ್ಕ್ರೀನಲ್ಲಿ ನಾವು ತೋರಿಸ್ತಾ ಇರ್ತೀವಿ. ನಾನು ಅದನ್ನು ಓದ್ತಾ ಇರಲ್ಲ, ನೀವು ಅದನ್ನು ನೋಡ್ತಾ ಇರಿ. ನಮ್ಮ ಜೊತೆ ಅಶೋಕ್ ಎಡಮಲೆ ಇದ್ದಾರೆ. ಸರ್, ಏನು ಪ್ರಥಮ ನಿಮ್ಮ ಪ್ರತಿಕ್ರಿಯೆ ಏನು? ಪಂಜಾಬ್ನಲ್ಲಿ ಬಹಳ ಮುನ್ನಡೆ ಅಂತ ಹೇಳಿದ್ರೆ ಸಂಪೂರ್ಣ ಕ್ಲೀನ್ ಸ್ವಿಪ್ ಮಾಡುತ್ತೋ ಅನ್ನುವ ಸ್ಥಿತಿ ಇದೆ, ಏನು ಹೇಳಿ? ಆಮ್ ಆದ್ಮಿ ಪಾರ್ಟಿಯ ದೆಹಲಿ ಮಾಡೆಲ್ ಅಥವಾ ದೆಹಲಿ ಮಾದರಿ ಅಂತ ಏನು ಹೇಳ್ತಾ ಇದೆ, ಸೊ ಇದು ಇವತ್ತು ದೇಶದಾದ್ಯಂತ ಪ್ರಚಲಿತದಲ್ಲಿದ್ದು ಪಂಜಾಬಿನಲ್ಲಿ ಸಹಜವಾಗಿ ನಾವು ಕಳೆದ ಚುನಾವಣೆಯಲ್ಲಿಯೇ ನಾವು ಒಂದು ಪ್ರಮುಖ ವಿರೋಧ ಪಕ್ಷ ಆಗಿದ್ದೆವು. ಸೊ ಈ ಸಂದರ್ಭದಲ್ಲಿ ದೆಹಲಿ ಮಾಡೆಲ್ ಅನ್ನ ಪಂಜಾಬಿನ ಜನ ಬಹಳ ಸ್ವೀಕರಿಸಿದ್ದಾರೆ. ಪಂಜಾಬ್ನಲ್ಲಿ ಬದಲಾವಣೆ ಬೇಕು, ಶಿಕ್ಷಣ ಆರೋಗ್ಯದಲ್ಲಿ ಸುಧಾರಣೆ ಬೇಕು. ರಾಷ್ಟ್ರೀಯ ಪಕ್ಷಗಳು ಆ ವಿಚಾರದಲ್ಲಿ, ಮುಖ್ಯವಾಗಿ ಕಾಂಗ್ರೆಸ್ ರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಅಭಿವೃದ್ಧಿ ಕಾರ್ಯಗಳಲ್ಲಿ ಸೋಲ್ತಾ ಇದೆ. ಅದನ್ನ ಪಂಜಾಬಿನ ಜನ ಸಹಜವಾಗಿ ಅದನ್ನ ಗುರುತಿಸಿದ್ದಾರೆ. ಬಹುಶಃ ರಾಷ್ಟ್ರೀಯವಾಗಿ ಬಿಜೆಪಿಗೆ ಇವತ್ತು ಒಂದು ಆಲ್ಟರ್ನೇಟಿವ್ ಆಗಿ ರಾಷ್ಟ್ರೀಯ ಮಟ್ಟದಲ್ಲಿ ಆಮ್ ಆದ್ಮಿ ಪಕ್ಷವನ್ನ ಗುರುತಿಸ್ಲಿಕ್ಕೆ ಆರಂಭ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಗೋವಾದಲ್ಲಿ ಕೂಡ ಒಂದು ಸೀಟ್ ಬಂದಿದೆ, ಉತ್ತರಾಖಂಡದಲ್ಲಿ ಕೂಡ ಒಂದು ಸೀಟ್ ಬಂದಿದೆ. ನಿನ್ನೆ ಅಷ್ಟೇ ಅಸ್ಸಾಮಿನ ಪುರಸಭೆಯಲ್ಲಿ 2 ಸೀಟ್ಗಳನ್ನು ಗಳಿಸ್ಕೊಂಡಿದ್ದೇವೆ. ಅದೇ ರೀತಿ ಜಮ್ಮು ಕಾಶ್ಮೀರದಲ್ಲೂ ನಮ್ಮಲ್ಲಿ ಜಿಲ್ಲಾ ಪಂಚಾಯತ್ ಸೀಟ್ಗಳಿದ್ದಾವೆ. ಉತ್ತರ ಪ್ರದೇಶದಲ್ಲೂ ಕೂಡ ಸುಮಾರು 600 ಸೀಟ್ಗಳನ್ನ ನಾವು ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಪಡೆದಿದ್ದೇವೆ. ಸೊ ಈ ರೀತಿಯಾಗಿ ಕರ್ನಾಟಕದಲ್ಲೂ 1-2 ಸೀಟ್ಗಳನ್ನ ಪಡೆದಿದ್ದೇವೆ. ಆದರೆ ಅದರದೇ ಆದ ಇಲ್ಲಿನ ಗ್ರಾಮ ಪಂಚಾಯತ್ಗಳಲ್ಲಿ ಸುಮಾರು 200 ಅಭ್ಯರ್ಥಿಗಳು ನಮ್ಮ ಆಮ್ ಆದ್ಮಿ ಪಾರ್ಟಿನಿದ್ದಾರೆ. ಸೊ ಈ ರೀತಿಯಲ್ಲಿ ದೇಶದಾದ್ಯಂತ ಆಮ್ ಆದ್ಮಿ ಪಾರ್ಟಿ ಒಂದು ರಾಷ್ಟ್ರೀಯ ಪರ್ಯಾಯ ಪಕ್ಷವಾಗಿ ಮತ್ತೊಂದು ಹೊಸ ರಾಜಕಾರಣವಾಗಿ ಬೆಳೀತಾ ಇದೆ. ಅದರ ಒಂದು ದಿಕ್ಸೂಚಿಯನ್ನ ಪಂಜಾಬಿನ ಜನ ಕೊಟ್ಟಿದ್ದಾರೆ ಸ್ಪಷ್ಟವಾಗಿ ಅಂತ ಹೇಳಿ ನಾನು ಹೇಳಿ. ನಿಮ್ಮ ಈ ದೆಹಲಿ ಮಾಡೆಲ್ ಅಂದ್ರೆ ಏನಾಗಿದೆ ದೆಹಲಿಯಲ್ಲಿ? ದೆಹಲಿ ಮಾಡೆಲ್ ಅನ್ನೋದು ಇವತ್ತು ಜಗಜ್ಜಾಹೀರು ಆಗಿದೆ. ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇವತ್ತು ಮಾಧ್ಯಮಗಳಲ್ಲೂ ಕೂಡ ಕಾಣ್ತಾ ಇದ್ದೇವೆ. ಮುಖ್ಯವಾಗಿ ಆಗಿರುವಂಥದ್ದು ಇವತ್ತು ಮನುಷ್ಯನಿಗೆ ಅವನ ಜೀವನದಲ್ಲಿ ಬೇಕಾಗಿರೋ ನೆಮ್ಮದಿ. ಆ ನೆಮ್ಮದಿಯ ಭಾಗವಾಗಿ ಇವತ್ತು ನಾವು ಒಂದು ಸರ್ಕಾರದ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ. ಅದರಲ್ಲಿ ಇವತ್ತಿನ ರಾಜಕಾರಣ, ಎಸ್ಪೆಷಲಿ ಏನು ನಾವು ಬಂಡವಾಳಶಾಹಿ ರಾಜಕಾರಣ ಅಂತ ಏನು ಹೇಳ್ತೀವಿ, ಕಳೆದ 30 ವರ್ಷಗಳಿಂದ ಏನು ಬಂದಿದೆಯೋ, ಸೊ ಈ ಒಂದು ರಾಜಕಾರಣದಿಂದ ಹೊರತಾದಂತ ಒಂದು ರಾಜಕಾರಣನ ಆಮ್ ಆದ್ಮಿ ಪಾರ್ಟಿ ಜನರಿಗೆ ಕೊಟ್ಟಿತ್ತು. ಮುಖ್ಯವಾಗಿ ಪಕ್ಷ ಹುಟ್ಟಿಕೊಂಡಂತದೇ ಆಂಟಿ ಕರಪ್ಷನ್ ಅಥವಾ ಭ್ರಷ್ಟಾಚಾರ ವಿರೋಧಿ ಆಂದೋಲನ ಅಂತ ಹೇಳೋದ್ರ ವಿಚಾರ. ಇದು ಪ್ರತಿ ಜನರು ಮಾತಾಡುವಂತ ಒಂದು ವಿಚಾರದ ಆಂದೋಲನದ ಅಡಿ ಹುಟ್ಟಿಕೊಂಡಂತ ಒಂದು ಪಕ್ಷ. ಏನು ಮನುಷ್ಯರಿಗೆ ಬೇಕು, ಜನರಿಗೆ ಏನು ಬೇಕು, ನಾಗರಿಕ ಸಮಾಜಕ್ಕೆ ಮುಖ್ಯವಾಗಿ ಬೇಕಾದಂತ ಶಿಕ್ಷಣ. ಆ ಶಿಕ್ಷಣದಲ್ಲಿ ಸುಧಾರಣೆ ಮಾತ್ರವಲ್ಲ, ಇವತ್ತು ಶಿಕ್ಷಣ ಅಂತ ಹೇಳಿದ್ರೆ ಒಂದು ಸಂಪೂರ್ಣ ಖಾಸಗೀಕರಣ ಆಗಿರುವಂಥದ್ದು, ಉಳ್ಳವರ ಸೊತ್ತಾಗಿರುವಂಥ ಒಂದು ವಾತಾವರಣ. ಸಾಮಾನ್ಯ ಜನರಿಗೆ ಶಿಕ್ಷಣವನ್ನು ಪಡೀಲಿಕ್ಕೆ, ಅದರಲ್ಲಿ ಉನ್ನತ ಶಿಕ್ಷಣವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವ ಒಂದು ವಾತಾವರಣದಲ್ಲಿ ದೆಹಲಿಯಲ್ಲಿ ಸರ್ಕಾರದ ಜನರ ತೆರಿಗೆ ಹಣವಲ್ಲೇ ಉಚಿತ ಶಿಕ್ಷಣವನ್ನ, ಅತ್ಯಂತ ಮೂಲಭೂತ ಸೌಕರ್ಯಗಳನ್ನ, ಅದ್ಭುತ ಒಂದು ಏನು ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಮಾಡೋದ್ರ ಮೂಲಕ ಇವತ್ತು ಶಾಲಾ ಕ್ಲಾಸ್ ರೂಮ್ ಯಾವುದು ಮೊನ್ನೆ ಅಷ್ಟೇ ಸುಮಾರು 12,000 ಸ್ಮಾರ್ಟ್ ಕ್ಲಾಸ್ಗಳನ್ನ ಓಪನ್ ಮಾಡಿದ್ದಾರೆ. ಇದೇ ರೀತಿ ಆರೋಗ್ಯದಲ್ಲಿ ಮೊಹಲ್ಲಾ ಕ್ಲಿನಿಕ್ ಅಂತ ಹೇಳುವಂಥದ್ದು, ಪಾಲಿಕ್ಲಿನಿಕ್, ಈ 3 ಹಂತದ ಏನು 3 ಟೈರ್ ಸಿಸ್ಟಮ್ ಅಂತ ಏನು ಮಾಡಿದ್ದಾರೆ, ಅದರಲ್ಲಿ ಸುಮಾರು ಮೊಹಲ್ಲಾ ಕ್ಲಿನಿಕ್ಗಳನ್ನ ಒಂದು 500ಕ್ಕೂ ಮಿಕ್ಕಿದ ಮೊಹಲ್ಲಾ ಕ್ಲಿನಿಕ್ಗಳನ್ನ ದೆಹಲಿಯಾದ್ಯಂತ ಮಾಡಿ ಅದರಲ್ಲಿ ಸುಮಾರು
ಸುಮಾರು 80ಕ್ಕೂ ನಮ್ಮ ಮಾಮೂಲಿ ಚಿಕ್ಕ ಪುಟ್ಟ ಏನು ಜ್ವರ ಶೀತ ಈ ತರದ ಒಂದು 80ಕ್ಕೂ ಸಂಬಂಧಪಟ್ಟದ ನಮ್ಮ ಹೊಲ ಕ್ಲಿನಿಕ್ಗಳಿಗೆ ಜನರಿಗೆ ಉಚಿತವಾಗಿ ಸಿಗುವಂತೆ ಮಾಡುವಂಥದ್ದು. ಆರೋಗ್ಯದಲ್ಲಿ ಸಂಪೂರ್ಣ ಉಚಿತ, ಅದು 50,000 ಆಗಲಿ 5 ಲಕ್ಷ ಆಗಲಿ 10 ಲಕ್ಷ ಆಗಲಿ, ನೀವು ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಇವತ್ತು ನಾವೇನು ನಮ್ಮ ದಕ್ಷಿಣ ಕನ್ನಡದ ಖಾಸಗಿ ಆಸ್ಪತ್ರೆಗಳು ಎಜೆ ಇರ್ಬೋದು ಅಥವಾ ಇನ್ಯಾವುದೋ PA ಇರ್ಬೋದು, ಸೊ ಈ ಗುಣಮಟ್ಟದಲ್ಲಿ ಅಥವಾ KMC ಇರ್ಬೋದು, ಈ ಗುಣಮಟ್ಟದಲ್ಲಿ ಇವತ್ತು ಸರ್ಕಾರಿ ಏನು ಆಸ್ಪತ್ರೆಗಳಲ್ಲಿ ಏನು ಸೇವೆಗಳನ್ನ ನೀಡುವಂಥದ್ದು ಇದು ಸರ್ಕಾರದಿಂದ ಸಾಧ್ಯ ಅಂತ ಹೇಳುವುದನ್ನ ತೋರಿಸಿಕೊಟ್ಟದ್ದು ದೆಹಲಿಯಲ್ಲಿ ಖಾಸಗಿ ಆಸ್ಪತ್ರೆಗಳಿಲ್ವಾ? ದೆಹಲಿಯಲ್ಲೂ ಕೂಡ ಖಾಸಗಿ ಆಸ್ಪತ್ರೆಗಳಿದ್ದಾವೆ. ಆದ್ರೆ ಆಮ್ ಆದ್ಮಿ ಪಾರ್ಟಿ ಖಾಸಗಿ ಆಸ್ಪತ್ರೆಯಲ್ಲಿ ಸಾಮಾನ್ಯ ಜನರಿನ ಕತೆ ನಿಮಗೆ ಗೊತ್ತೇ ಇದೆ. ಇವತ್ತು ನಾವು ನಮ್ಮ ಸುತ್ತಮುತ್ತಲಿನ ಆಸ್ಪತ್ರೆಗಳಲ್ಲಿ ಸರ್ಕಾರಿ ಆಸ್ಪತ್ರೆ ಬಿಟ್ಟು ಖಾಸಗಿ ಆಸ್ಪತ್ರೆಗೆ ಕೆಲವು ಟೆಸ್ಟ್ಗಳಿಗೆ ಹೋಗುವಂಥದ್ದು, ಇವತ್ತು ಕ್ಯಾನ್ಸರ್ಗೆ ಸಂಬಂಧಪಟ್ಟು ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟು ಜನ ಖಾಸಗಿಯನ್ನ ಡಿಪೆಂಡ್ ಆಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು ನಮ್ಮ ಗ್ರಾಮೀಣ. ಈಗ ನಾನು ಸುಳ್ಳಿಯಿಂದ ಬಂದ್ರೆ ಸುಳ್ಳ್ಯದಲ್ಲಿ ಇವತ್ತು ನಿನ್ನೆ ಅಲ್ಲಿ ಕುಡಿಲಿಕ್ಕೆ ನೀರಿಲ್ಲ ಆಸ್ಪತ್ರೆಯಲ್ಲಿ ಅಂತ ಹೇಳುವ ಒಂದು ವಿಚಿತ್ರ ಪರಿಸ್ಥಿತಿಯನ್ನು ನಾವು ಗಮನಿಸ್ತಾ ಇದ್ದೇವೆ. ಸೊ ಈ ಸರ್ಕಾರಿ ಆಸ್ಪತ್ರೆಗಳಿಗೆ ಇವತ್ತು ಯಾವುದೇ ಸರ್ಕಾರಗಳು ಗಮನ ಕೊಡ್ತಾ ಇಲ್ಲ. ಸಾಮಾನ್ಯ ಜನರಿಗೆ ಅಂದ್ರೆ ನಮ್ಮ ಒಂದು ಯಾವುದೇ ಪ್ರದೇಶದ 50ರಿಂದ 60, 70% ಜನ ಇವತ್ತು ಸರ್ಕಾರಿ ಆಸ್ಪತ್ರೆಯನ್ನು ಅವಲಂಬಿತರಾಗಿದ್ದಾರೆ. ದೆಹಲಿಯಲ್ಲಿ ಹೇಗೋ ಅವಲಂಬಿತ, ಇದು ಸಾಮಾನ್ಯವಾಗಿ ನಮ್ಮ ಇಡೀ ದೇಶದಲ್ಲಿ ಇರುವಂತದ್ದು. ಸೊ ಅದೇ ಸಂದರ್ಭವನ್ನು ದೆಹಲಿಯಲ್ಲಿ ಕೇವಲ ದೆಹಲಿ ಜನರಲ್ಲ, ಇವನ್ ಸುತ್ತಮುತ್ತ ಉತ್ತರ ಪ್ರದೇಶ ಇತರ ರಾಜ್ಯಗಳಿಂದ ಕೂಡ ನೀವು ಕೊರೋನಾ ಸಂದರ್ಭದಲ್ಲಿ ಗಮನಿಸಿರಿ, ದೊಡ್ಡ ಮಟ್ಟದಲ್ಲಿ ಜನರು ದೆಹಲಿ ಸರ್ಕಾರದ ಏನು ಸರ್ಕಾರಿ ಆಸ್ಪತ್ರೆಗಳನ್ನ ಅವಲಂಬಿತ ಆಗಿರುವಂಥದ್ದು. ಸೊ ಈ ದೃಷ್ಟಿಯಲ್ಲಿ ಬಹಳ ದೊಡ್ಡ ಒಂದು ಸುಧಾರಣೆಯನ್ನ ಶಿಕ್ಷಣ, ಆರೋಗ್ಯ, ಅದರಲ್ಲೂ ಕೂಡ ವಿದ್ಯುತ್ ಅನ್ನ ಒಂದು 200 ಯೂನಿಟ್ ಅದು ಉಚಿತ ಕೊಡುವಂಥದ್ದು, ನೀರನ್ನ ಸುಮಾರು 20,000 ಲೀಟರ್ ತಿಂಗಳಿಗೆ ನೀರನ್ನ ಉಚಿತವಾಗಿ ಕೊಡುವಂಥದ್ದು ಒಂದು ಕುಟುಂಬಕ್ಕೆ. ಸೊ ಈ ರೀತಿಯಾಗಿ ಜನರಿಗೆ ಅವರ ಹಣವನ್ನು ಉಳಿತಾಯ ಮಾಡುವಂತ ಒಂದು ವ್ಯವಸ್ಥೆಯನ್ನ ಅಲ್ಲಿ ಜಾರಿಗೆ ತಂದಿದ್ದಾರೆ. ಸೊ ಅದರಿಂದಾಗಿ ಆಮ್ ಆದ್ಮಿ ಪಾರ್ಟಿ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಅದೇನಂತ ಹೇಳಿದ್ರೆ ನಿಮ್ಮ ರಾಘವ್ ಚಡ್ಡಾ ಅವ್ರು ಹೇಳಿದ್ರೆ AAP ಅನ್ನೋದು ಮುಂದೆ ಇದು ಈಗ ರಾಷ್ಟ್ರೀಯ ಪಕ್ಷ ಆಗ್ತಾ ಇದೆ, ಮುಂದಿನ ಬಾರಿ ನರೇಂದ್ರ ಮೋದಿ ಎಲ್ಲ ಪ್ರಧಾನಿ ಆಗುವುದು ಅದು ಅರವಿಂದ್ ಕೇಜ್ರಿವಾಲ್ ಅಂತ. ಹೌದಾ? ಅಂತಹ ಒಂದು ಸಾಧ್ಯತೆ ಇದೆಯಾ ಅಥವಾ ಹುಮ್ಮಸ್ಸಿನಿಂದ ಹೇಳ್ತಾ ಇದ್ದಾರಾ ಅಂತ? ಇಲ್ಲ, ಈಗ ಅವರು ಹೇಳುದನ್ನ ಈಗ ನೀವು ಗಮನಕ್ಕೆ ತರ್ತಾ ಇದ್ದೀರಿ. ಒಂದು ರೀತಿಯಲ್ಲಿ ಅದು ಸಾಧ್ಯತೆಗಳನ್ನ ನಾವು ಕಾಣಬಹುದು. ಕಾರಣ ಏನು ಅಂತ ಹೇಳಿದ್ರೆ, ಇವತ್ತು ರಾಷ್ಟ್ರೀಯ ಪಕ್ಷವಾಗಿ BJP ಇದ್ರೂ ಕೂಡ BJP ಬಹುತೇಕ ರಾಜ್ಯಗಳಲ್ಲಿ ಇವತ್ತು ಕೂಡ BJP ಪ್ರೆಸೆನ್ಸ್ ಇಲ್ಲ. ನೀವು ಅದನ್ನು ಕೂಡ ಒಂದು ಕಡೆ ಗಮನಿಸಬೇಕು. ಆದ್ರೆ ರಾಷ್ಟ್ರೀಯ ಪಕ್ಷವಾಗಿ ಇದ್ದಂಥದ್ದು ಕಾಂಗ್ರೆಸ್ ಆಲ್ಮೋಸ್ಟ್ ಎಲ್ಲಾ ರಾಜ್ಯಗಳಲ್ಲಿ ಇವತ್ತು ಕೂಡ ಅದರ ಪ್ರೆಸೆನ್ಸ್ ಇದೆ. ಆದ್ರೆ ಅದು ನಾಯಕತ್ವವನ್ನು ಕಳ್ಕೊಳ್ತಾ ಇದೆ. ಇವತ್ತು ಪಂಜಾಬ್ನಲ್ಲಿ ಕಳ್ಕೊಂಡದ್ದು ನಾಯಕತ್ವ, ಜನರು ಒಂದಷ್ಟು ಓಟ್ ಖಂಡಿತ ಇದೆ. ಸೊ ಈ ಪರ್ಯಾಯವಾದಂತ ಒಂದು ವ್ಯವಸ್ಥೆಯನ್ನ ಆಮ್ ಆದ್ಮಿ ಪಾರ್ಟಿ ಕೊಡ್ತಾ ಇರಬೇಕಾದ್ರೆ ಸಹಜವಾಗಿ ಆಮ್ ಆದ್ಮಿ ಪಾರ್ಟಿಗೆ ಹೆಚ್ಚು ಸ್ಥಾನಗಳನ್ನ ನಾವು MP ಸೀಟ್ಗಳನ್ನ ಪಡಿಬೇಕಾಗಿದೆ. ಅದಕ್ಕಿಂತ ಮುಖ್ಯವಾಗಿ ರೀಜನಲ್ ಪಾರ್ಟಿಗಳಿದ್ದಾವೆ ಎಲ್ಲ ಕಡೆಗಳಲ್ಲಿ. ಇವತ್ತು ಮಮತಾ ಬ್ಯಾನರ್ಜಿ ಸರ್ಕಾರ ಇರ್ಬೋದು, ಈ ಕಡೆ KC ಅವರು ಗಗ್ಗನ್ ಇರ್ಬೋದು, ಅಥವಾ ನಮ್ಮ ಕೇರಳದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಇದೆ. ಸೊ ಬೇರೆ ಬೇರೆ ಒಂದು ಇವತ್ತು ವಾತಾವರಣ ಇದೆ. ಸೊ ಪರ್ಯಾಯ ಸರ್ಕಾರ ಆಮ್ ಆದ್ಮಿ ನರೇಂದ್ರ ಮೋದಿ ಅವರ ಬಗ್ಗೆ ಬಹಳ ಮೃದುವಾದ ನೀತಿಯನ್ನು ತಳೀತಾ ಇದೆ. ಅದು ಬಹಿರಂಗವಾಗಿ ನರೇಂದ್ರ ಮೋದಿ ಅವರ ಬಗ್ಗೆ ಕೇಜ್ರಿವಾಲ್ ಯಾವ ಮಾತನ್ನು ಆಡುವುದಿಲ್ಲ. ಅವರು ಬರೀ ಚುನಾವಣೆಯನ್ನು ಗೆಲ್ಲುವ ಉದ್ದೇಶದಿಂದ ಯಾವ ರೀತಿಯಲ್ಲಿ ಗೆಲ್ಲುವುದಕ್ಕೆ ಏನೆಲ್ಲ ಮಾಡ್ಬೇಕು ಅದನ್ನು ಮಾಡ್ತಾ ಇದ್ದಾರೆ ಹೊರತು ಹೊರಗಡೆಗೆ ಹೀಗೆಲ್ಲ ಹೇಳ್ತಾ ಇದ್ದಾರೆ. ಆದ್ರೆ ಒಳಗಿಂದೊಳಗೆ ಅವರದ್ದೇನೋ ಪೊಲಿಟಿಕ್ಸ್ ನಡೀತಾ ಇದೆ. ಆಮ್ ಆದ್ಮಿ ಪಕ್ಷ ಇವತ್ತು BJPಯನ್ನೇ ಎದುರಿಸಿರುವಂತದ್ದು ಗೋವಾದಲ್ಲಿ, ಅಲ್ಲ ನಮ್ಮ ದೆಹಲಿಯಲ್ಲಿ. MP ಸ್ಥಾನಗಳು BJPಗೆ ಹೆಚ್ಚು ಹೋದವು ಯಾಕೆ? ಆತಂಕವಾದಿ ಅಂತ ಹೇಳುವ ನೋಡಿ, ಡೆಲ್ಲಿಯ ಮತದಾರರು ಬೇರೆ ಸಂದರ್ಭಕ್ಕೆ ಬಿಟ್ಟರೆ ತುಂಬಾ ಎಜುಕೇಟೆಡ್ ಅಂತ ಹೇಳ್ಬೋದು. ಅಲ್ಲಿ ತುಂಬಾ 90%ಗಿಂತ 93% ಶಿಕ್ಷಣ ಇದೆ. ಮತ್ತೆ ಅಲ್ಲಿಯ ವಾತಾವರಣವನ್ನ ನಾವು ದೇಶದ ಇತರ ಭಾಗಗಳಿಗೆ ನಾವು ನೇರವಾಗಿ ಅದನ್ನ ಕಂಪೇರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಪ್ರಬುದ್ಧ ಮತದಾರರು ಇರುವಲ್ಲಿ ಇವತ್ತು ಪ್ರಬುದ್ಧವಾಗಿ ಆಮ್ ಆದ್ಮಿ ಪಾರ್ಟಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಸಹಜವಾಗಿ ಒಂದು MP ಚುನಾವಣೆಯಲ್ಲಿ ಬದಲಾವಣೆ ಅಂತದ್ದು ಇದು ಎಲ್ಲ ಚುನಾವಣೆಯಲ್ಲಿ ಎಲ್ಲ ಕಡೆಯಲ್ಲಿ ಬದಲಾವಣೆ ಆಗ್ತದೆ. ಅದೇ ರೀತಿಯ ಒಂದು ವಾತಾವರಣ ಅಲ್ಲಿ ಸೃಷ್ಟಿಯಾಗಿದೆ ಅಷ್ಟೇ. ನರೇಂದ್ರ ಮೋದಿ ಅವರ ಬಗ್ಗೆ ಈಗ ಮಾತ್ರ ಅಲ್ಲ ಬರ್ತಾ ಇರೋದು, ಬಹುಶಃ ಈಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಈಗ ಬರ್ತಾ ಇರುವಂತದ್ದು ಮಾಧ್ಯಮಗಳಲ್ಲಿ ಬರ್ತಾ ಇದೆ. BJP ಉತ್ತರ ಪ್ರದೇಶದಲ್ಲಿ ಬಹುಮತದ ಎಡೆಗೆ ಸಾಗ್ತಾ ಇದೆ ಅನ್ನುವ ರೀತಿಯಲ್ಲಿ. ಮತ್ತೆ ಆದಿತ್ಯನಾಥ್ ಅವರು ಸರ್ಕಾರ ರಚಿಸ್ತಾರೆ, BJP ಬಹುಮತದೆಡೆಗೆ ಸಾಗ್ತಾ ಇದೆ. ಹಾಗೆ ಪಂಜಾಬ್ನಲ್ಲಿ ನಿಮ್ದೇ ಆಪ್ ಪಕ್ಷ ಬಹಳ ಮುನ್ನಡೆಯಲ್ಲಿದೆ ಮತ್ತು ಸರಳ ಬಹುಮತ ಉತ್ತರಾಖಂಡದಲ್ಲಿ BJPಗೆ ಸಿಗ್ತಾ ಇದೆ. ಆಪ್ ಮತ್ತು BJP ಎರಡೇ ಇರುವಂತದ್ದು. ಮಣಿಪುರದಲ್ಲಿ ಕೂಡ ಮತ್ತೆ BJP ಅಧಿಕಾರಕ್ಕೆ ಬರುವ ಎಲ್ಲ ಸಾಧ್ಯತೆಗಳನ್ನ ಚುನಾವಣಾ ಫಲಿತಾಂಶ ತೋರಿಸ್ತಾ ಇದೆ. ಉತ್ತರ ಪ್ರದೇಶದಲ್ಲಿ BJP, ಪಂಜಾಬ್ನಲ್ಲಿ ಆಪ್ ಮತ್ತು ಉತ್ತರಾಖಂಡದಲ್ಲಿ ಪುನಃ BJP, ಗೋವಾದಲ್ಲಿ ಒಂದಷ್ಟು ಅತಂತ್ರ ಇದೆ. ಇದನ್ನು
ಹೊರತುಪಡಿಸಿದರೆ ಆಪ್ ಮತ್ತು ಕಾಂಗ್ರೆಸ್ ಬಿಜೆಪಿಯನ್ನು ಬಿಟ್ಟರೆ ಉಳಿದ ಎಲ್ಲ ಪಕ್ಷಗಳು ಧೂಳಿಪಟ ಆಗಿವೆ ಅನ್ನುವ ಮಾಹಿತಿಗಳು ಮತ್ತೆ ಮತ್ತೆ ಬರ್ತಾ ಇದೆ. ನನಗೆ ಅನಿಸ್ತಾ ಇರೋದು ಇಲ್ಲಿ ಪಂಜಾಬ್ನಲ್ಲಿ ನೀವು ನೋಡಿ, ಪಂಜಾಬ್ನಲ್ಲಿ ಗೆಲ್ಬೇಕಾದದ್ದು ಕಾಂಗ್ರೆಸ್. ಯಾಕಂತ ಹೇಳಿದರೆ ಬಿಜೆಪಿ ರೈತ ವಿರೋಧಿ ಏನು ಭಾವನೆಯಿಂದ ಅದು ಧೂಳಿಪಟ ಆಯ್ತು ಅಂತ ಬಿಡಿ. ಅಕಾಲಿದಳ ಕೂಡ ಹಾಗೆ ಗೆಲ್ಬೇಕಾದದ್ದು ಕಾಂಗ್ರೆಸ್. ಯಾಕಂದ್ರೆ ಲಾಭ ಪಡಿಬೇಕಿತ್ತು. ಆದರೆ ಯಾಕೆ ಕಾಂಗ್ರೆಸ್ಗೆ ಸಾಧ್ಯ ಆಗಲಿಲ್ಲ ಅಂತ? ಕಾಂಗ್ರೆಸ್, ನಾನು ಈಗಾಗಲೇ ಹೇಳಿದೆ, ಕಾಂಗ್ರೆಸ್ಸಿನಲ್ಲಿ ನಾಯಕತ್ವದ ಕೊರತೆ ನಿಮಗೆ ಅಲ್ಲಿ ಒಳ್ಳೆಯ ದಲಿತ ಫೇಸ್ ಇತ್ತು, ದಲಿತ ಫೇಸ್ ಆಗಿದ್ರು. ಟ್ರೆಡಿಷನಲ್ ಪಾರ್ಟಿ, ಸಾಂಪ್ರದಾಯಿಕ ರಾಜಕೀಯ ಪಕ್ಷಗಳು ಆಡಳಿತದಲ್ಲಿ, ಆಮ್ ಆದ್ಮಿ ಪಾರ್ಟಿಯ ವಿಚಾರ ಇರುವಂತದ್ದೇ ಆಡಳಿತದಲ್ಲಿ ವಾಸ್ತವದ ಆಧಾರದಲ್ಲಿ ಸುಧಾರಣೆ, ಭಾಷಣಗಳಲ್ಲಿ ಅಲ್ಲ. ಅದನ್ನ ಮಾಡಿ ತೋರಿಸಿರುವಂಥದ್ದು. ಮತ್ತೆ ಅದನ್ನ ದೆಹಲಿಯ ಜನ ಯಾವ ರೀತಿ ನಮಗೆ ಆಡಳಿತವನ್ನ ಕೊಟ್ಟಿದ್ದಾರೋ ಅದೇ ರೀತಿ ಪಂಜಾಬಿನವರು ಕೂಡ ಬಹಳ ಹತ್ರ ಇದೆ ಪಂಜಾಬ್ ಕೂಡ. ಮತ್ತೆ ಈ ಹಿಂದೆ ಆಮ್ ಆದ್ಮಿ ಪಾರ್ಟಿಯಲ್ಲಿ ಸುಮಾರು 20ಕ್ಕಿಂತ ಹೆಚ್ಚು MLA ಸೀಟ್ಗಳನ್ನ ಕಳೆದಿತ್ತು. ಮತ್ತೆ ಭಗವಂತ್ ಸಿಂಗ್ ಮಾನ್ ಅವರು ಒಬ್ಬ ಲೋಕಸಭಾ ಸದಸ್ಯ ಕೂಡ, 2ನೇ ಬಾರಿಗೆ ಆಯ್ಕೆಯಾಗಿರುವಂತಹ ಲೋಕಸಭಾ ಅಲ್ಲಿಯ ಮುಖ್ಯಮಂತ್ರಿ ಕ್ಯಾಂಡಿಡೇಟ್, ಈಗ ಅಲ್ಲಿಯ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಕೂಡ. ಸೊ ಒಟ್ಟಿನಲ್ಲಿ ಆಮ್ ಆದ್ಮಿ ಪಾರ್ಟಿಯ ಸುಧಾರಣಾ ವಿಚಾರಗಳನ್ನ ಎತ್ತುಕೊಂಡು ನಾವು ಪಕ್ಷವನ್ನ ಕಟ್ತಾ ಇದ್ದೇವೆ ಹೊರತು ಯಾವುದೇ ಒಂದು ಕಾಂಗ್ರೆಸ್ ಬಿಜೆಪಿ ಅಂತ ಹೇಳೋದಕ್ಕಿಂತ, ಕಾಂಗ್ರೆಸ್ನವರು ಹೇಳ್ತಾರೆ ಆಮ್ ಆದ್ಮಿ ಪಾರ್ಟಿ ಬಿಜೆಪಿಯ ಬಿ ಟೀಮ್ ಅಂತ, ಬಿಜೆಪಿಯವರು ಹೇಳ್ತಾರೆ ಆಮ್ ಆದ್ಮಿ ಪಾರ್ಟಿಯ ಬಿ ಟೀಮ್ ಅಂತ, ಸಾರಿ ಕಾಂಗ್ರೆಸ್ನ ಬಿ ಟೀಮ್ ಅಂತ. ಸೊ ಈ ರೀತಿ ಎರಡು ಪಕ್ಷಗಳು ರಾಷ್ಟ್ರೀಯ ಸಹಜವಾಗಿ ಯಾಕೆ ಕಾಂಗ್ರೆಸ್ ಅನ್ನು ಬಿಜೆಪಿ ಬಿ ಟೀಮ್ ಅಂತ ಹೇಳಲ್ಲ? ಯಾಕೆ ಹೇಳ್ತಾರೆ ಇಂದು ಕಾಂಗ್ರೆಸ್ ಅನ್ನ ಬಿ ಟೀಮ್ ಅಂತ ಹೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು 6 ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರು, ಅದರ MLAಗಳನ್ನೇ ಕಳಿಸಿಕೊಟ್ಟು ಬಹುಶಃ ಕಾಂಗ್ರೆಸ್ ಅವರು ಕಳಿಸಿಕೊಟ್ಟದ್ದು. ಯಾಕಂತ ಹೇಳಿದ್ರೆ ಚರ್ಚಿಲ್ ಅಲೆಮಾವ್ ಅಂತ ಹೇಳುವ ಗೋವಾದ ಒಬ್ಬ MLA ಕ್ಯಾಂಡಿಡೇಟ್ ಮೊನ್ನೆ ವಿಡಿಯೋ ಬಂದಿದೆ, ನಾನು ಎಲ್ಲಿ ಅಧಿಕಾರ ಬರ್ತದಲ್ಲ ಹೋಗ್ತೇನೆ ಅಂತ ಹೇಳುವಂತದನ್ನ ಬಹಳ ಪ್ರತ್ಯಕ್ಷವಾಗಿ ಹೇಳಿದಂತ ವಿಡಿಯೋಗಳು ನಾವು ಮಾಧ್ಯಮದಲ್ಲಿ ನೋಡಿದ್ದೇವೆ. ಸೊ ಈ ರೀತಿ ಕಾಂಗ್ರೆಸ್ಸಿನ ರಾಜಕಾರಣದಲ್ಲಿ ಆಪ್ನ ಶಾಸಕರು ಬೇರೆ ಪಕ್ಷಕ್ಕೆ ಜಿಗಿಯುವ ಸಾಧ್ಯತೆ ಇಲ್ಲ ಅಂತ ಹೇಳ್ತೀರಿ? ಆಪ್ನ ಪಕ್ಷದ ಶಾಸಕರು ಜಿಗಿಯುವ ಸಾಧ್ಯತೆ ಇಲ್ಲ. ಆದ್ರೆ ಇವತ್ತಿನ ಪರಿಸ್ಥಿತಿ ಎಷ್ಟರ ಮಟ್ಟಿಗಿದೆ ಅಂದ್ರೆ ಕಾನೂನನ್ನ ದುರ್ಬಳಕೆ ಮಾಡೋದು, ಅವರ ಮೇಲೆ ಫಾಲ್ಸ್ ಎಲಿಗೇಷನ್ಸ್ ಹಾಕೋದು, ಈ ರೀತಿಯ ಒಂದು ಭೀತಿ ನಿರ್ಮಾಣ ಮಾಡಿ ಬಿಜೆಪಿ ಆ ರೀತಿಯಲ್ಲೂ ಕೂಡ ಇವ್ರನ್ನ ಕಸಿದುಕೊಳ್ತಾ ಇದೆ. ನಾನು ಕಾಂಗ್ರೆಸ್ಸಿನ ಬಗ್ಗೆ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಮೊನ್ನೆ ಬಿಜೆಪಿಯ ಒಬ್ಬ MP ಅಥವಾ ಯಾವುದೋ ಒಂದು ಉನ್ನತ ಮಟ್ಟದ ನಾಯಕರು ನೀವು ಆಮ್ ಆದ್ಮಿ ಪಾರ್ಟಿಗೆ ವೋಟ್ ಕೊಡೋದಕ್ಕಿಂತ ಬಿಜೆಪಿಗೆ ವೋಟ್ ಕೊಡಿ, ಇಲ್ಲ ಇದ್ರೆ ಆಮ್ ಆದ್ಮಿ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ ಅಂತ ಹೇಳುವಂಥದ್ದು ಬಹಳ ವಿಡಿಯೋ ಓಪನ್ ಆಗಿ ವೈರಲ್ ಆಗಿದೆ. ಅದರ ಬಗ್ಗೆ ಸ್ಪಷ್ಟೀಕರಣ ಕೊಡುವಂತ ಪರಿಸ್ಥಿತಿ ಕೂಡ ಬಂತು. ಸೊ ಇದರಿಂದ ಕಾಂಗ್ರೆಸ್ ಅನ್ನ ಇವತ್ತು ನಾವು ಬಿಜೆಪಿಯ ಬಿ ಟೀಮ್ ಆಗಿ ಕಾಣುವಂತ ಪರಿಸ್ಥಿತಿ ಬಂದಿದೆ. ಆದ್ರೆ ಆಮ್ ಆದ್ಮಿ ಪಾರ್ಟಿ ಒಂದು ಎ ಟೀಮ್ ಆಗಿ ಒಂದು ಹೊಸ ರಾಜಕಾರಣವನ್ನ, ಒಂದು ಆಡಳಿತ ಸುಧಾರಣೆ, ನೈಜ ಆಡಳಿತ ಸುಧಾರಣೆ, ಯಾವುದೋ ಒಂದು ಇತರ ವಿಷಯಗಳನ್ನ ಹೇಳ್ಕೊಂಡು ನಾವು ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡ್ತಾ ಇಲ್ಲ. ಸ್ಪಷ್ಟವಾದ ಶಿಕ್ಷಣ, ಆರೋಗ್ಯದಲ್ಲಿ ಸುಧಾರಣೆ, ಅದನ್ನ ಮಾಡಿ ತೋರಿಸಿದಂತ ದೆಹಲಿ ಮಾದರಿ ಇದೆ. ದೆಹಲಿ ಮಾದರಿ ಆಧಾರದಲ್ಲಿ ನಾವು ಪಂಜಾಬ್ನಲ್ಲಿ ಇವತ್ತು ಗೆದ್ದಿದ್ದೇವೆ. ನಂತರದ ದಿನಗಳಲ್ಲಿ ಪಂಜಾಬ್ ಮಾಡೆಲ್ ಬಹುಶಃ ಕೇಜ್ರಿವಾಲ್ ಮತ್ತೆ ಪಂಜಾಬ್ ಮಾಡೆಲ್ ಇಡೀ ರಾಷ್ಟ್ರಕ್ಕೆ ಒಂದು ಮಾದರಿ ಆಗೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಅದನ್ನೇ ರಾಘವ್ ಚಡ್ಡಾ ಅವರು ಪ್ರಸ್ತಾಪ ಮಾಡಿದ್ದಾರೆ ಅಂತ ನಾನು ಹೇಳಿ. ವೀಕ್ಷಕರೇ, ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಅಪ್ಡೇಟ್ ಕೂಡ ಆಗ್ತಾ ಇದೆ. ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಅದೇ ಸ್ಥಾನದಲ್ಲಿದೆ, ಬಹುತೇಕ ಮುನ್ನಡೆಯದು 264 ಇದ್ರೆ SP ಒಂದಷ್ಟು ಮೇಲೆ ಜಿಗಿದಿದೆ, 125 127ರವರೆಗೆ ಅದು ಜಿಗಿದಿದೆ. BSPಗೆ ಕಳೆದ ಬಾರಿ 19 ಸೀಟುಗಳಿದ್ದವು, ಈಗ ಈ ಬಾರಿ 7 ಸೀಟುಗಳಲ್ಲಿ ಮುನ್ನಡೆಯನ್ನ ತೋರಿಸ್ತಾ ಇದೆ. ಅದು ಬಹುಶಃ ಅದು ಪರ್ಮನೆಂಟ್ ಅಂತ ಹೇಳಲಿಕ್ಕಾಗಲ್ಲ. ಪಂಜಾಬ್ನಲ್ಲಿ ಆಪ್ 88ರಿಂದ 90ರವರೆಗೆ ಇದೆ. ಕಾಂಗ್ರೆಸ್ಸು ಆಡಳಿತ ಪಕ್ಷ ಅದು ಈವರೆಗಿನ ಅದು 14 ಸೀಟುಗಳಿಗೆ ತೃಪ್ತಿಯನ್ನು ಪಡ್ಕೊಂಡಿದೆ. ಬಿಜೆಪಿ ಅದು ಮೊದಲು ಕೂಡ ಬಿಜೆಪಿಗೆ ಬಹಳ ದೊಡ್ಡ ಸ್ಥಾನಗಳು ಪಂಜಾಬ್ನಲ್ಲಿ ಇರಲಿಲ್ಲ, ಈಗಲೂ ಕೂಡ ಆ ಸ್ಥಿತಿ ಇದೆ. ಮಣಿಪುರದಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುವ ಸಾಧ್ಯತೆ ಹೆಚ್ಚಿದೆ. ಗೋವಾದಲ್ಲಿ ಹೇಗಾದ್ರೂ ಕಡಿಮೆ ಇದ್ರೂ ಕೂಡ ಶಾಸಕರನ್ನ ಖರೀದಿ ಮಾಡಿ ಬಿಜೆಪಿ ಅಧಿಕಾರ ಈ ಹಿಂದೆ ಹಂಚಿಕೊಂಡಿತ್ತು. ಆದ್ರಿಂದ ಈ ಬಾರಿ ಏನು ನಾವು ಡೌಟ್ ಮಾಡಬೇಕಾದ ಅಗತ್ಯ ಇಲ್ಲ. ಯಾವ ಪಕ್ಷದಿಂದ ಎಷ್ಟು ಶಾಸಕರು ಹೋಗ್ತಾರೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಾವು ಲೆಕ್ಕ ಹಾಕ್ಬೋದು. ನನಗೆ ಪಂಜಾಬ್ನಲ್ಲಿ ನಾನು ಒಂದಷ್ಟು ಹಿಂದೆ ಹೋದರೆ ಆಪ್ಗೆ ಲಾಭ ಆಗಿರುವುದು ರೈತ ಚಳವಳಿಯಲ್ಲಿ ಯಾರು ರೈತರು ದೆಹಲಿ ಗಡಿಗೆ ಬಂದರು, ಹರಿಯಾಣದ ಗಡಿಗೆ ಬಂದರು, ಅವರಿಗೆ ಬೇಕಾದಂತಹ ವ್ಯವಸ್ಥೆಯನ್ನು ದೆಹಲಿ ಸರ್ಕಾರ ಮಾಡಿಕೊಟ್ಟಿತು. ಆ ಸಿಂಪತಿ ಕೂಡ ಇದರಲ್ಲಿ ಕೆಲಸ ಮಾಡಿದೆ ಅಂತ ಹೇಳ್ತಾರೆ. ಹೌದಾ?
ಸಹಜವಾಗಿ ಆಮ್ ಆದ್ಮಿ ಪಾರ್ಟಿ ಸರ್ಕಾರ ಜನರಿಗೆ ಬೇಕಾದಂತ ಸವಲತ್ತುಗಳನ್ನ ಮಾಡಬೇಕಾದಂಥದ್ದು ಸಹಜವಾದ ಒಂದು ಆಡಳಿತದ ಕ್ರಮ. ಅದರಲ್ಲೂ ಕೂಡ ಪಂಜಾಬಿನ ರೈತರಿಗೆ ಪಂಜಾಬಿನಲ್ಲಿ ಆಮ್ ಆದ್ಮಿ ಪಾರ್ಟಿ ಜನರಿಗೆ ತುಂಬಾ, ದೆಹಲಿಯ ಜನರಿಗೆ ರಸ್ತೆಗಳು ಬ್ಲಾಕ್ ಆಗಿದ್ದು, ಜನರಿಗೆ ಹೋಗೋದಕ್ಕೆ ಕಷ್ಟ ಆಗಿತ್ತು. ಸುಪ್ರೀಂ ಕೋರ್ಟ್ನವರಿಗೆ ಹೋಗಿದ್ರು, ಬ್ಲಾಕೇಡ್ ತೆಗಿಬೇಕು ಅಂತ ಹೇಳಿ ಹೋಗಿದ್ರು. ಇಂಥ ಬೇರೆ ಬೇರೆ ವ್ಯವಸ್ಥೆಗಳು ಕೂಡ ನಡೆದಿದ್ದು. ಇದು ಜನರಿಗೆ ಬೇಕಾದಂತ ಸೌಲಭ್ಯ ಅಂತ ನೀವು ಹೇಳಿದ್ರು. ಇನ್ನೊಂದು ಕಡೆ ಜನರೇ ನಮಗೆ ತೊಂದರೆ ಆಗ್ತಾ ಇದೆ ಅಂತಲೂ ಕೂಡ ಹೇಳಿದ್ರು. ಖಂಡಿತ. ರೈತರ ಸಮಸ್ಯೆ ಅಂತ ಹೇಳುವಾಗ, ರೈತರು ಅಂತ ಹೇಳುವಾಗ ಇಡೀ ದೇಶದ 60-70% ಜನಸಂಖ್ಯೆ ರೈತರು ಇದ್ದಾರೆ, ಅದರಲ್ಲಿ ಶ್ರಮಿಕರು ಇದ್ದಾರೆ, ರೈತ ವಿಚಾರಕ್ಕೆ ಸಂಬಂಧಪಟ್ಟ ಶ್ರಮಿಕರು. ಸೊ ಆದ್ರಿಂದ ಈ 70% ಜನರನ್ನ ರೆಪ್ರೆಸೆಂಟ್ ಮಾಡುವಂತ ಏನು ಕೃಷಿ ಕಾಯ್ದೆ ವಿರುದ್ಧ ನಡೀತಾ ಇದ್ದಂತ ಏನು ಹೋರಾಟ ಇದೆ, ಅದರಲ್ಲೂ ಕೂಡ ಸರ್ಕಾರದ ಮಾತುಕತೆಗಳು ಪದೇ ಪದೇ ವಿಫಲ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಕೊನೆಗೆ ನಿಮಗೆ ಗೊತ್ತಿದೆ, 1 ವರ್ಷ ಕಳೆದು ಅದನ್ನ ರಿಪೀಲ್ ಮಾಡುವಂಥದ್ದು, ವಾಪಸ್ ತಗೊಳ್ಳುವಂಥ ಪರಿಸ್ಥಿತಿ ಕೂಡ ಬಂತು. ಆದ್ರಿಂದ ಯಾವುದೇ ಒಂದು ಹೋರಾಟ ಮಾಡುವಾಗ ಸಹಜವಾಗಿ ಒಂದಷ್ಟು ಜನರಿಗೆ ಅದರಿಂದ ತೊಂದರೆ ಆಡೋದು ಕೂಡ ಮುಂದಿನ ದಿನಗಳಲ್ಲಿ ಅದರ ಲಾಭವನ್ನು ಅದೇ ಜನಗಳು ಪಡೆಯುವಂಥದ್ದು. ಇವತ್ತು ರೈತರಿಗೆ ರೈತ ಕಾಯ್ದೆಗಳು ಬರೋದ್ರಿಂದ ಆಗುವಂತ ನಷ್ಟ ಈಗಾಗಲೇ ನಾವು ಕಾಣ್ತಾ ಇದ್ದೇವೆ. ಬೆಲೆ ಏರಿಕೆ, ಖಾಸಗೀಕರಣದ ಆಗ್ತಾ ಇರುವಂತ ದುಷ್ಪರಿಣಾಮಗಳು, ಬೆಲೆ ಹೆಚ್ಚಳಗಳು, ಇವತ್ತು ಖಾಸಗಿ ಕಂಪನಿಗಳೇ ಎಲ್ಲವನ್ನ ಹತೋಟಿ ಮಾಡುವಂಥದ್ದು, ಸರ್ಕಾರದ ಹತೋಟಿಯಿಂದ ಇಲ್ಲ ಅಂತ ಹೇಳುವಂಥದ್ದು, ಇವತ್ತು ಪೆಟ್ರೋಲ್ನ ದರ ಏರಿಕೆ ಮಾಡುವ ಕೇಂದ್ರ ಸರ್ಕಾರ ಆಗ ಕತೆ ಹೇಳ್ತಾ ಇರ್ತದೆ. ಆದ್ರಿಂದ ಇಂಥ ಸಂದರ್ಭದಲ್ಲಿ ರೈತರಿಗೆ ಸಂಬಂಧಪಟ್ಟು ಸಹಜವಾಗಿ ಆಮ್ ಆದ್ಮಿ ಪಾರ್ಟಿ ಯಾವತ್ತೂ ಕೂಡ ರೈತರ ಪರವಾಗಿ ನಿಲ್ತದೆ ಅಂತ ಹೇಳುವುದನ್ನ ಆ ಸಂದರ್ಭದಲ್ಲಿ ಸೂಚಿಸಿದ್ದಾರೆ. ಅದಕ್ಕೆ ಇವತ್ತು ಪಂಜಾಬ್ ರೈತರು ಕೂಡ ಆಮ್ ಆದ್ಮಿ ಜೊತೆಯಲ್ಲಿ ನಿಂತಿದ್ದಾರೆ ಅಂತ ನಾವು ಹೇಳ್ಬೋದು. ಉತ್ತರ ಪ್ರದೇಶದ ರೈತರು ನಿಂತಿಲ್ಲ. ಉತ್ತರ ಪ್ರದೇಶದ ರೈತರು ಬಿಜೆಪಿ ಜೊತೆಗೇನೆ ನಿಂತರು. ಉಳಿದ ಯಾವ ರಾಜ್ಯಗಳ ಮೇಲೆ ನೀವು ಹೇಳಿದಂತಹ ರೈತ ಕಾನೂನಿನಿಂದ ತೊಂದರೆ ಆಗುತ್ತೆ, ಹಾಗಾಗುತ್ತೆ, ಹೀಗಾಗುತ್ತೆ ಅಂತ ಆದ್ರೆ ಅದೇ ಬಿಜೆಪಿಗೆ ಜನ ಪುನಃ ಯಾಕೆ ಮತ ಹಾಕಿದ್ರು? ಮತ ಹಾಕಬಾರದಿತ್ತಲ್ಲ. ಉತ್ತರ ಪ್ರದೇಶದಲ್ಲಿ ಈ ಸಲ ನೀವು ಗಮನಿಸಿದ್ರೆ ಬೈಪೋಲಾರ್ ಅಂತ ಹೇಳೋ, ಅಂದ್ರೆ ಅಲ್ಲಿ 3-4 ಪಕ್ಷಗಳಿದ್ರು. ಕಾಂಗ್ರೆಸ್ ಹಳೆ ರಾಷ್ಟ್ರೀಯ ಪಕ್ಷ, BSP ಇತ್ತು, SP ಇತ್ತು, ಆಮ್ ಆದ್ಮಿ ಕೂಡ ಅಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಕಂಟೆಸ್ಟ್ ಮಾಡಿದೆ, RLD ಇತ್ತು. ಅಂದ್ರೆ ಬಿಜೆಪಿ ವರ್ಸಸ್, ಮೊದಲು ಹೇಗೆ ಕಾಂಗ್ರೆಸ್ ವರ್ಸಸ್ ಇತರರು ಅಂತಿದ್ರು, ಇವತ್ತು ಬಿಜೆಪಿ ವರ್ಸಸ್ ಇತರರು ಅಂತ ಹೇಳುವ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿತ್ತು. ಈ ಇತರರು ಅಂತ ಹೇಳುವವರ ಒಂದು, ಅದರಲ್ಲೂ ಕೂಡ ನೀವು BSP ಅನ್ನ ಗಮನಿಸಿದ್ರೆ, ನಾನು ಯಾವುದೋ ಒಂದು ಗಮನಿಸ್ತಾ ಇದೆ, ಸುಮಾರು 80 ಮುಸ್ಲಿಂ ಕ್ಯಾಂಡಿಡೇಟ್ಗಳನ್ನ ಅವರು ಹಾಕಿದ್ದಾರೆ ಅಂತ ಹೇಳೋದು. ಸೊ ಇಲ್ಲಿ ಎಲ್ಲೋ ಒಂದು ಕಡೆ BSP ಉದ್ದೇಶಪೂರ್ವಕ ಧ್ರುವೀಕರಣದಲ್ಲಿ ಬಿಜೆಪಿ ಸಾಥ್ ಕೊಟ್ಟಿದೆ ಅಂತ ಹೇಳುವಂಥದ್ದು. ಯಾಕಂದ್ರೆ ಮಾಯಾವತಿ ಮೇಲೆ ಅನೇಕ ಕೇಸುಗಳೆಲ್ಲ ಇತ್ತು, ಮತ್ತೆ ಹೇಗೂ ಅವರು ಈಗ ಹಿನ್ನಡೆಗೆ ಸರಿದಿದ್ದಾರೆ. ಅದನ್ನ ಎಲ್ಲೋ ಒಂದು ಕಡೆ ರಾಜಕೀಯ ವಿಶ್ಲೇಷಕರೇ ಹೇಳ್ತಿರುವಂತ ಮಾತು. ಆ ದೃಷ್ಟಿಯಿಂದ ಬಿಜೆಪಿಯ ಒಂದಷ್ಟು ಮತಗಳು, BSP ಒಂದಷ್ಟು ಮತಗಳು ಬಿಜೆಪಿಗೆ ಪರವಾಗಿ ಅದನ್ನು ವ್ಯವಸ್ಥಿತವಾಗಿ ಮಾಡಿದ್ರಿಂದಾಗಿ ಅಲ್ಲಿ ಹಿನ್ನಡೆ ಆಗಿರಬೇಕು ಅಂತ ಹೇಳುವಂಥದ್ದು ಒಂದು. ಸಹಜವಾಗಿ ಬಿಜೆಪಿಯ ಉದ್ದೇಶಗಳು, ಅವರ ಕ್ರಮಗಳು ಯಾವುದು ಕೂಡ ಅಭಿವೃದ್ಧಿ ಆಧಾರಿತ ಅಲ್ಲ, ಧರ್ಮ ಆಧಾರಿತ ಅಂತ ಹೇಳುವಂಥದ್ದು ನಮಗೆಲ್ಲರೂ ಗೊತ್ತಿರುವಂಥದ್ದು. ಆದ್ರಿಂದ ಅದು ಮತ್ತೆ ಅದು ಉತ್ತರ ಪ್ರದೇಶ ಹಿಸ್ಟ್ರಿಯಲ್ಲಿ 2ನೇ ಬಾರಿಗೆ ಸರ್ಕಾರಗಳು ಮುಖ್ಯಮಂತ್ರಿ ಆದಂಥದ್ದು ಇಲ್ಲ. ಬಹುಶಃ ಇಲ್ಲಿ ಆ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಮುಂದಿನ ದಿನಗಳಲ್ಲಿ ಆಮ್ ಆದ್ಮಿ ಪಾರ್ಟಿಯಲ್ಲಿ ಶಕ್ತವಾಗಿ ಬೆಳೀತದೆ ಅಂತ ಹೇಳುವಂಥದ್ದು ನನಗೆ ಬಹುಶಃ ನಮಗೆ, ಯಾಕಂದ್ರೆ ನಾನು ಆಗಲೇ ವ್ಯಕ್ತಪಡಿಸಿ ಸುಮಾರು 40 ಲಕ್ಷ ವೋಟನ್ನು ನಾವು ಕಳೆದ ಜಿಲ್ಲಾ ಪಂಚಾಯತ್ ಪಡೆದಿದ್ದೆವು. ಈಗಿನ ವೋಟಿನ ಪರ್ಸೆಂಟೇಜ್ ನಾವು ಗಮನಿಸಬೇಕು. 400 ಅಭ್ಯರ್ಥಿಗಳು ಹತ್ತಿರ ಇರುವುದರಿಂದ, ಮತ್ತೆ ದೆಹಲಿಯಲ್ಲಿ ಈ ಕೊರೋನಾ ಅನೇಕ ಉತ್ತರ ಪ್ರದೇಶದ ಕಾರ್ಮಿಕರು, ಈ ಸಣ್ಣ ಪುಟ್ಟ ಕೆಲಸ ಮಾಡೋರೆಲ್ಲ ದೆಹಲಿಗೆ ಉದ್ಯೋಗಕ್ಕೆ ಬರೋದ್ರಿಂದ ಇವತ್ತೆಲ್ಲ ಅವರು ವಾಪಸ್ ಉತ್ತರ ಪ್ರದೇಶದಲ್ಲಿ ಇದ್ದಾರೆ. ಸಹಜವಾಗಿ ಅವರಿಗೆ ಆಮ್ ಆದ್ಮಿ ಆಡಳಿತ ಬಗ್ಗೆ ಬಹಳ ಹತ್ತಿರದಿಂದ ಬಲ್ಲವರು ಇವತ್ತು ಉತ್ತರ ಪ್ರದೇಶದ ಸಾಮಾನ್ಯ ಜನರು. ಅವರು ನಾಳೆ ಸಾಮಾನ್ಯ ಜನರು ನಾಯಕರಾಗಿ ಮುಂದಿನ 4-5 ವರ್ಷಗಳಲ್ಲಿ ಆಮ್ ಆದ್ಮಿ ಪಾರ್ಟಿಯಲ್ಲಿ ಶಕ್ತವಾಗಿ ಉತ್ತರ ಪ್ರದೇಶದಲ್ಲಿ ಕೂಡ ಬೆಳೀತದೆ ಅಂತ ಹೇಳುವಂಥದ್ದು ಕೂಡ ನನ್ನ ಒಂದು ಅಭಿಪ್ರಾಯ ಆಗಿದೆ. ಇದು 2017ರಲ್ಲಿ ಯೋಗಿ ಆದಿತ್ಯನಾಥ್ ಅಧಿಕಾರಕ್ಕೆ ಬಂದರು, ಮುಖ್ಯಮಂತ್ರಿ ಆದರು. 2014ರಲ್ಲಿ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಅಧಿಕಾರ ವಹಿಸಿಕೊಂಡ್ರು. ಆ ಬಳಿಕದ ಹೆಚ್ಚಿನ ನೀವು ನಡೆಗಳನ್ನು ನೋಡಿದರೆ ಉತ್ತರ ಪ್ರದೇಶದಲ್ಲಂತೂ ಬಹಳ ಜೋರಾಗಿ ಧ್ರುವೀಕರಣ, ನೀವು ಹೇಳಿದಂತೆ ಧ್ರುವೀಕರಣ ರಾಜನೀತಿ ಅದು ಬಹಳ ದೊಡ್ಡ ವರ್ಕ್ ಆಗ್ತಾ ಇದೆ. ಇದು ಸಾಮಾನ್ಯವಾಗಿ ಎಲ್ರಿಗೂ ಇದು ಸರಿಯಲ್ಲ. ಧ್ರುವೀಕರಣದ ಮೂಲಕ ನಾವು ಅಧಿಕಾರ ಪಡಿಬೇಕಾದದ್ದಲ್ಲ, ಅಭಿವೃದ್ಧಿಯ ಮೂಲಕ ಆಮ್ ಆದ್ಮಿಯನ್ನು ಹೇಳ್ತಾ ಅದೇ ರೀತಿಯ ಅಭಿವೃದ್ಧಿ ಅಜೆಂಡಾದ ಮೂಲಕ ಜನರ ಬಳಿಗೆ ಹೋಗಬೇಕು ಅಂತ ನಾವು ಎಷ್ಟೇ ಹೇಳಿದ್ರು ಕೂಡ ಈಗ ವರ್ಕ್ ಆಗ್ತಾ ಇರೋದು ಅದಲ್ಲ ಅಂತ. ಧ್ರುವೀಕರಣ ರಾಜಕಾರಣವೇ ಆಗ್ತಾ ಇದೆ. ಯಾಕೆ ಜನರು ಮತ್ತೆ ಮತ್ತೆ ಅದರ ಹತ್ತಿರ ಹೋಗ್ತಾರೆ? ಅದಷ್ಟು ಟೇಸ್ಟ್ ಏನು ಅಂತ ಅದರಲ್ಲಿ? ಇಲ್ಲಿ ಸ್ವಲ್ಪ ಈ ಸಲ ಬಿಜೆಪಿ ಕೂಡ ಉಚಿತದ ಏನು ಆಮ್ ಆದ್ಮಿ ಪಾರ್ಟಿಯ ಒಂದು ಎಜೆಂಡವನ್ನ ಅಲ್ಲಿ ಫ್ಲೋಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದೆ ಅಂತ ನಾವು ಗಮನಿಸ್ತೇವೆ. ರೇಷನ್ ಕಾರ್ಡು ನಾವು ವಿಚಾರ, ಸುಮಾರು 16 ಕೋಟಿ ರೇಷನ್ ಕಾರ್ಡು ನಾವು ಕೊಟ್ಟಿದ್ದೇವೆ. ರೇಷನ್ ಕಾರ್ಡ್ ಮೊದಲಿಂದನೇ ಬಂದುಕೊಂಡಿತ್ತು, ಬಟ್ ಇವರು ಅದನ್ನ ಚೆನ್ನಾಗಿ ಮಾರ್ಕೆಟ್ ಮಾಡಿದ್ದಾರೆ.
ಫ್ರೀ ಯಾರು ಬಿಜೆಪಿ ಅವರು. ಇನ್ನೊಂದು ಉಚಿತ ವಿದ್ಯುತ್ನ ವಿಚಾರ ಅವ್ರು ಕೊಡ್ತಾರಾ ಇಲ್ವೋ ಅದು ಇನ್ನು ನಾಳೆ ನೋಡ್ಬೇಕಷ್ಟೇ. ಆದ್ರೆ ಅವರು ಅದನ್ನು ಕೂಡ ಒಂದಷ್ಟು ಘೋಷಣೆ ಮಾಡುದು. ಅಮಿತ್ ಶಾ ಅವರು ಅದನ್ನ ಬೇರೆ ಕಡೆ ನಮ್ಮನ್ನ ಟೀಕೆ ಮಾಡಿದ್ರು, ಗೋವಾದಲ್ಲೇ ಟೀಕೆ ಮಾಡಿದ್ರು. ಆಮ್ ಆದ್ಮಿ ಪಾರ್ಟಿ ಹೇಗೆ ಉಚಿತ ಕೊಡ್ತದೆ, ಅದು ಜುಮ್ಲಾ ಅಂತ ಹೇಳುವಂತಾನು ಹೇಳ್ತಾ ಇದ್ರು. ಆದ್ರೆ ಆಮ್ ಆದ್ಮಿ ಪಾರ್ಟಿ ಅದನ್ನ ದೆಹಲಿಯಲ್ಲಿ ಕಳೆದ 7 ವರ್ಷದಲ್ಲಿ ₹1 ಕೂಡ ಯೂನಿಟಿಗೆ ಜನರಿಗೆ ವಿದ್ಯುತ್ ಬೆಲೆಯನ್ನ ಏರಿಸಿಲ್ಲ. ಇದನ್ನ ಉತ್ತರ ಪ್ರದೇಶದಲ್ಲಿ ಅವ್ರು ಮಾಡ್ತಾರೆ. ಅದು ದೆಹಲಿಯಲ್ಲಿ ನಾವು ವಿದ್ಯುತ್ ಉತ್ಪಾದನೆ ಕೂಡ ಮಾಡ್ತಾ ಇಲ್ಲ. ಸೊ ಖರೀದಿ ಮಾಡಿ ಅದೇ ರೇಟನ್ನು ಉಳಿಸ್ಕೊಂಡದ್ದು ಇದು ಬಹಳ ವಿಶೇಷವಾದಂಥದ್ದು. ಅಂದ್ರೆ ಒಂದು ಭ್ರಷ್ಟಾಚಾರ ರಹಿತ ಮತ್ತೆ ಒಂದು ಬೆಸ್ಟ್ ಅಡ್ಮಿನಿಸ್ಟ್ರೇಷನ್. ನೀವು ಸೈಂಟಿಫಿಕ್ ಆಗಿ ವೈಜ್ಞಾನಿಕ ಮನೋಭಾವದ ಆಡಳಿತ ಇದ್ದಾಗ ಖಂಡಿತವಾಗಿ ಖರ್ಚುಗಳನ್ನ ಕಡಿಮೆ ಮಾಡಿರುವಂಥದ್ದು. ಬಹುಶಃ ನೀವು CAG ರಿಪೋರ್ಟ್ನ ಬಗ್ಗೆ ಅರವಿಂದ್ ಕೇಜ್ರಿವಾಲ್ ಉಲ್ಲೇಖ ಮಾಡ್ತಾರೆ, ಗೂಗಲ್ನಲ್ಲಿ ಲಭ್ಯ ಇದೆ. 2019ರಲ್ಲಿ CAG ಕೂಡ ರಿಪೋರ್ಟ್ ಹೇಳಿದೆ, ಇಡೀ ದೇಶದಲ್ಲಿ ಲಾಭದಲ್ಲಿರುವ ಏಕಮಾತ್ರ ಸರ್ಕಾರ ದೆಹಲಿ ಅಂತ ಹೇಳುವಂಥದ್ದು. ಲಾಭ ಅಂತ ಹೇಳುವಾಗ ನೀವು ಸಾಲದ ಬಗ್ಗೆ ಕೂಡ ಇವತ್ತು ನಮ್ಮ ಕರ್ನಾಟಕದಲ್ಲಿ 5 ಲಕ್ಷ ಕೋಟಿ ಸಾಲ ಇದೆ. ನಮ್ಮ ಬಜೆಟ್ 2 ಲಕ್ಷ ಚಿಲ್ಲರೆ ಕೋಟಿ. ಅದೇ ಪಂಜಾಬಿನಲ್ಲಿ ಕೂಡ 3 ಲಕ್ಷ ಕೋಟಿ ಸಾಲ ಇದೆ. ಈ ಸಾಲಗಳನ್ನು ಮಾಡಿಟ್ಟವರು ಇದೇ ನಮ್ಮ ಈ 2 ರಾಷ್ಟ್ರೀಯ ಪಕ್ಷದ ರಾಜಕಾರಣ. ಇವರುಗಳು ಮಾಡಿಟ್ಟು ಇವರ ನಾಯಕರು ದೊಡ್ಡದಾಗಿದ್ದಾರೆ. ಜನಸಾಮಾನ್ಯರಿಗೆ ಇವತ್ತು ಕೂಡ ಸುಮಾರು ಒಬ್ಬನಿಗೆ 1 ಲಕ್ಷ, ಒಂದು ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಸಾಲ ಇದೆ ತಲೆ ಮೇಲೆ ಅಂತ ಹೇಳುವಂಥದ್ದು ಪಂಜಾಬಿನ ಒಂದು ವಾತಾವರಣ. ಹಾಗೆ ಪಂಜಾಬಿನಲ್ಲಿ ಆಮ್ ಆದ್ಮಿ ಪಾರ್ಟಿ, ಮುಖ್ಯವಾಗಿ ಕೇಜ್ರಿವಾಲ್ರ ಒಂದು ನೇತೃತ್ವ, ದೆಹಲಿ ಮಾದರಿ. ಅವರು ಕೂಡ ಸ್ವತಃ ಒಬ್ಬ IRS ಇಂಡಿಯನ್ ರೆವಿನ್ಯೂ ಸರ್ವಿಸ್ ಅಲ್ಲಿ ಆಫೀಸರ್ ಆಗಿದ್ದಂಥವ್ರು, ಅದರಲ್ಲಿ ಒಬ್ಬ ಅತ್ಯಂತ ಹೆಚ್ಚಿನ ಒಂದು ಜ್ಞಾನ ಇರುವಂಥವ್ರು. ಆದ್ರಿಂದ ದೆಹಲಿ ಮಾಡೆಲ್ ಜೊತೆಗೆ ಪಂಜಾಬಿನದ್ದೇ ಮಾಡೆಲ್. ನಾವು ದೆಹಲಿ ಮಾಡೆಲ್ ಪಂಜಾಬ್ ಅಂತ ಹೇಳಲಿಕ್ಕೆ, ಯಾಕಂದ್ರೆ ನಮ್ಮದು ಕೃಷಿಗೆ ಸಂಬಂಧಪಟ್ಟು ಕೃಷಿ, ಹೋಮ್, ಗೃಹ ಇಲಾಖೆ ಇವುಗಳೆಲ್ಲ ನಮಗೆ ಅಲ್ಲಿ ಇರಲಿಲ್ಲ. ನಾವು ಅಲ್ಲೊಂದು 40% ಅಧಿಕಾರ, ಅದು ಇತ್ತೀಚೆಗೆ 2021ರಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಇದ್ದ ಅಧಿಕಾರವನ್ನು ಕಿತ್ತುಕೊಳ್ಳುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ ನಮ್ಮ ಕೇಂದ್ರ ಸರ್ಕಾರ. ಹಾಗೆ ಲಿಮಿಟೆಡ್ ಅಧಿಕಾರದಲ್ಲಿ ಕೂಡ ಅದ್ಭುತವಾದ ಕಾರ್ಯವನ್ನು ಅಲ್ಲಿ ಮಾಡಿ ತೋರಿಸ್ತಾರೆ. ನಮಗೆ ಒಂದು ಪೂರ್ಣ ಪ್ರಮಾಣದ ಮಾಡೆಲ್ ಕೊಡ್ಲಿಕ್ಕೆ ದೆಹಲಿಗೆ, ಪಂಜಾಬಿನಲ್ಲಿ ನಮಗೆ ಜನ ಇವತ್ತು ಮ್ಯಾಂಡೇಟ್ ಕೊಟ್ಟಿದ್ದಾರೆ. ಇದು ಖಂಡಿತ ದೇಶಕ್ಕೆ ಒಂದು ಮಾಡೆಲ್ ಮಾಡುವಲ್ಲಿ ಆಮ್ ಆದ್ಮಿ ಪಾರ್ಟಿ ಯಶಸ್ವಿ ಆಗ್ತದೆ ಅಂತ ಹೇಳಿ. ದೆಹಲಿಗೆ ಸಂಬಂಧಿಸಿ ನಿಮ್ಮ ಆಮ್ ಆದ್ಮಿ ಆರೋಪ ಏನು ಅಂತ ಹೇಳಿದ್ರೆ, ಸಂಪೂರ್ಣ ಅಧಿಕಾರ ನಮ್ಮ ಕೈಯಲ್ಲಿಲ್ಲ, ನಮಗೆ ಒಂದು ಸ್ಟೇಟ್ ಅದಕ್ಕೆ ಸ್ಥಾನಮಾನ ಕೊಡಿ, ಪೊಲೀಸ್ ಇಲಾಖೆ ನಮ್ಮ ಕೈಯಲ್ಲಿಲ್ಲ, ಅದು ಗೃಹ ಇಲಾಖೆ ಕೊಟ್ಟಿದೆ, ಹೀಗೆ ಬೇರೆ ಬೇರೆ ಆರೋಪಗಳನ್ನು ಹೊರಿಸ್ತಾ ಇದ್ರು. ಆದರೆ ಇದು ನೀವು ಹೇಳಿದ ಹಾಗೆ ಸರಿ, ಪಂಜಾಬ್ನಲ್ಲಿ ಪೂರ್ಣ ಒಂದು ರಾಜ್ಯ ನಿಮ್ಮ ಕೈಗೆ ಸಿಕ್ಕರೆ ಇನ್ನು ಆರೋಪ ಹೊರಿಸಲಿಕ್ಕಿಲ್ಲ, ಕೇಂದ್ರ ಸರ್ಕಾರ ಹಾಗೆ ಮಾಡ್ತಾ ಇದೆ, ಇದು ಮಾಡ್ತಾ ಇದೆ ಅಂತ. ಆದರೆ ನನಗೆ ಈ ಫಲಿತಾಂಶದಲ್ಲಿ ಕಾಣಿಸ್ತಾ ಇರೋದು, ರೈತ ಚಳವಳಿ ಈ ಚುನಾವಣೆಯ ಮೇಲೆ ಯಾವುದೇ ಪರಿಣಾಮ ಬೀರಿಲ್ವಾ? ಅಂದರೆ ಎರಡೂ ಪಕ್ಷಗಳು, ಕಾಂಗ್ರೆಸ್ ಲಾಭ ಪಡ್ಕೊಳ್ಬೇಕಾದ ಪಕ್ಷದಲ್ಲಿ ವಿಫಲ ಆಯಿತು, ಬಿಜೆಪಿ ಅಕಾಲಿ ದಳಗಳು ಕೂಡ ವಿಫಲ ಆದವು. ಅಂದರೆ ಇದು ರೈತ ಚಳವಳಿಯ ಮೇಲೆ ನಡೆದ ಚುನಾವಣೆ ಅಲ್ವಾ? ಪಂಜಾಬಿಗೆ ಸಂಬಂಧಿಸಿ ಕಾನೂನು ಮತ್ತು ಚಳವಳಿಯ ಮೇಲೆ ನಡೆದಂತ ಫಲಿತಾಂಶ ಅಲ್ಲ ಅಂತ ಅನಿಸುತ್ತಾ, ಅಥವಾ ಅದು ಕೂಡ ಇದಕ್ಕೆ ಪರಿಣಾಮ ಬೀರಿದೆ ಅಂತ ಅನಿಸುತ್ತೆ? ಪಂಜಾಬಿಗೆ ಸಂಬಂಧಪಟ್ಟು ಪಂಜಾಬಿನ ಜನ, ರೈತರು ಕೂಡ ಖಂಡಿತವಾಗಿ ಆಮ್ ಆದ್ಮಿ ಪಾರ್ಟಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲವನ್ನು ಕೊಟ್ಟಿದ್ದಾರೆ. ಅದಕ್ಕಿಂತಲೂ ಅಲ್ಲಿಯ ಸ್ಥಳೀಯ ಸಮಸ್ಯೆಗಳು, ಇವತ್ತು ಕಾಂಗ್ರೆಸ್ಸಿನ ಆಡಳಿತ ಅಥವಾ ಅಕಾಲಿ ದಳ ಸುಮಾರು, ಅದು ಕೂಡ ಒಂದು 10-20 ವರ್ಷ ಆಡಳಿತ ಮಾಡಿದೆ. ಕಾಂಗ್ರೆಸ್ ಕೂಡ 15 ವರ್ಷ ಆಡಳಿತ ಮಾಡಿದೆ. ಇಷ್ಟು ವರ್ಷಗಳಲ್ಲಿ ಅದು ಕೆಲವರದ್ದು, ಈಗ ಅಮರಿಂದರ್ ಸಿಂಗ್ ಹಿಂದೆ ಮೊನ್ನೆ ಅಷ್ಟೇ ಇವರು ದಲಿತ ಚೀಫ್ ಮಿನಿಸ್ಟರ್ನ ಕೇವಲ ಫೋರ್ಸ್ ಕೊಡ್ಲಿಕ್ಕೆ ಮಾಡಿದ್ರು ಹೊರತು, ಇಲ್ಲದಿದ್ರೆ ಕಳೆದ 10 ವರ್ಷವೂ ಅಮರಿಂದರ್ ಸಿಂಗ್ ಒಬ್ಬ ರಾಜಮನೆತನ, ಬೇಕಾದಷ್ಟು ಐಷಾರಾಮಿಯಲ್ಲಿ ಇರುವಂತ ಒಬ್ಬ ವ್ಯಕ್ತಿಯನ್ನ ಅಲ್ಲಿ ಮುಖ್ಯಮಂತ್ರಿ ಮಾಡಿದ್ರು. ಅದೇ ರೀತಿ ಬಾದಲ್ಗಳು ಕೂಡ ಅದೇ ರೀತಿಯ ಒಂದು ವಾತಾವರಣ. ಸೊ ಇದು ಎರಡನ್ನೂ ನೋಡಿದಂತ ಜನ ಇವತ್ತು ನಮಗೊಬ್ಬ ಸಾಮಾನ್ಯ ವ್ಯಕ್ತಿ, ಸಾಮಾನ್ಯ ಜನರ ಸರ್ಕಾರ, ನಮ್ಮದೇ ಸರ್ಕಾರ, ನಮಗೊಂದು ರೀಚ್ ಆಗ್ಲಿಕ್ಕೆ ಇರುವಂತ ಒಂದು ಸರ್ಕಾರ, ದೆಹಲಿ ಮಾಡೆಲ್ ಅನ್ನ ಇಟ್ಕೊಂಡು ಇವತ್ತು ಜನ ಅದನ್ನ ಅಧಿಕಾರಕ್ಕೆ ತಂದಿದ್ದಾರೆ ಅಂತ ಹೇಳ್ಬೋದು. ಕೇಜ್ರಿವಾಲ್, ನೀವು ಇದನ್ನೆಲ್ಲ ಹೇಳಿದ್ರು ಕೂಡ ಕೇಜ್ರಿವಾಲ್ 2ನೇ ನಾಯಕರನ್ನು ಬೆಳೆಸ್ತಾ ಇಲ್ಲ, 2ನೇ ಹಂತದ ನಾಯಕರು ಆಮ್ ಆದ್ಮಿಯಲ್ಲಿ ಬೆಳೀತಾ ಇಲ್ಲ. ಅವರು ಕೂಡ ಅವರು ಸರ್ವಾಧಿಕಾರಿ ರೂಪದಲ್ಲಿ ಆಡಳಿತ ನಡೆಸ್ತಾರೆ. ತಮ್ಮ ವಿರೋಧಿಗಳನ್ನೆಲ್ಲ, ಅದು ಇವರಾಗಿರ್ಬೋದು, ಭೂಷಣ್ ಆಗಿರ್ಬೋದು, ವಕೀಲರಾಗಿರ್ಬೋದು, ಯೋಗೇಂದ್ರ ಯಾದವ್ ಆಗಿರ್ಬೋದು, ಇವರನ್ನೆಲ್ಲ ಉಚ್ಚಾಟಿಸಿದ್ರು. ತಮಗೆ ವಿರುದ್ಧ ಮಾತಾಡೋರನ್ನ ಉಚ್ಚಾಟಿಸಿಕೊಂಡು ತಾನು ಏಕಮಾವಧಿಯುತವಾಗಿ ಅಧಿಕಾರ ನಡೆಸುವಂತಹ ಸರ್ವಾಧಿಕಾರಿ ಸ್ವರೂಪದ ಅವ್ರ ವ್ಯಕ್ತಿತ್ವವಾಗಿ ಅವರು ಬೆಳೀತಾರೆ ಹೊರತು 2ನೇ ಹಂತದ ನಾಯಕರನ್ನ ಅವರು ಬೆಳೆಸ್ತಾ ಇಲ್ಲ.
ಕೇಜ್ರಿವಾಲ್ ಅವರ ನಾಯಕತ್ವ ಇವತ್ತು ದೇಶಕ್ಕೆ ಸಾಬೀತಾಗಿದೆ, ಮತ್ತೆ ಆಡಳಿತ ಕೂಡ ದೇಶಕ್ಕೆ ಸಾಬೀತಾಗಿದೆ. ಮತ್ತೆ ಆಮ್ ಆದ್ಮಿ ಪಾರ್ಟಿ ಈಗ ಸದ್ಯಕ್ಕೆ ನೀವು ನೋಡೋ ಮಟ್ಟಿಗೆ ಇಡೀ ದೇಶದಲ್ಲಿ ಅತ್ಯಂತ ವೇಗವಾಗಿ ಬೆಳೀತಿರುವಂತ ಒಂದು ಪಕ್ಷ. ಅದರಲ್ಲೂ ಕೂಡ ಯಾವುದೇ ಒಂದು ಫ್ಯಾಮಿಲಿ ಹಿಸ್ಟ್ರಿಯಿಂದ ಬಂದಂಥದ್ದಲ್ಲ. ಇವತ್ತು ನಮಗೆ ಎರಡೇ ರಾಷ್ಟ್ರೀಯ ಪಕ್ಷಗಳಿರುವಂಥದ್ದೊಂದು 137 ವರ್ಷ ಇತಿಹಾಸದ ಕಾಂಗ್ರೆಸ್, ಮತ್ತೊಂದು 100 ವರ್ಷ ಇತಿಹಾಸದ ಬಿಜೆಪಿ. 100 ವರ್ಷದ ಇತಿಹಾಸ ಅಂದ್ರೆ ಅದರ ಹಿನ್ನೆಲೆ, ಅದರ ಸಂಘಟನೆ ಹಿನ್ನೆಲೆ ಎಲ್ಲ ತಿಳ್ಕೊಂಡ್ರೆ, ಈ ಎರಡು ಪಕ್ಷಗಳ ನಡುವೆ ಇತರ ರೀಜನಲ್ ಪಾರ್ಟಿಗಳು, ಇವತ್ತು ಮಮತಾ ಬ್ಯಾನರ್ಜಿ ಕೂಡ ಕಾಂಗ್ರೆಸ್ಸಿನ ಫ್ಯಾಕ್ಷನ್ ಆಗಿ ತೃಣಮೂಲ ಇದನ್ನ ಕಟ್ಟಿರುವಂತದ್ದು. ಇತರ ಎಲ್ಲ ಬಹುತೇಕ ಪಕ್ಷಗಳು ರೀಜನಲ್ ಪಾರ್ಟೀಸು ಒಂದು ಜಾತಿ ಆಧಾರದ ಮೇಲೆ ಇಲ್ಲ ಯಾವುದೋ ಒಂದು ಫ್ಯಾಮಿಲಿ ಆಧಾರದ ಮೇಲೆ ಇರುವಾಗ ಜನರಿಗೆ ಸಾಮಾನ್ಯ ಜನರಿಗೆ ಅಥವಾ ಇವತ್ತು ಶಿಕ್ಷಣ ಪಡೆಯುವಂತ ಯುವಕರಿಗೆ ಒಂದು ಪರ್ಯಾಯವಾಗಿ ಕಾಣ್ತಾ ಇರುವಂತದ್ದು ಆಮ್ ಆದ್ಮಿ ಪಾರ್ಟಿ. ನಾಯಕತ್ವ ವಹಿಸುವಲ್ಲಿ ಖಂಡಿತ ಒಂದು ಪಕ್ಷದಲ್ಲಿ, ಆಮ್ ಆದ್ಮಿ ಪಕ್ಷದಲ್ಲಿ ಅದೇ ಫ್ಯಾಮಿಲಿಯಿಂದ ಯಾರೂ ಬರದೇ ಇರುವ ಕಾರಣ ನಾಯಕತ್ವಕ್ಕೆ ಬರುವುದು ಅಂತ ಹೇಳಿದ್ರೆ ರಾಜಕೀಯ ನಾಯಕತ್ವಕ್ಕೆ ಬರಲಿಕ್ಕೆ ಅದರದೇ ಆದ ಶ್ರಮ ತಗೊಳ್ತದೆ. ಯಾಕಂತ ಹೇಳಿದ್ರೆ ರಾಜಕೀಯದ ಅನುಭವ ಇಲ್ಲದವರೇ ಬಹುತೇಕರು ಸಾಮಾನ್ಯ ವರ್ಗದಿಂದ ಬಂದಿರುವಂತವ್ರು. ಇವತ್ತು ರಾಘವ್ ಚಡ್ಡಾ ನೀವು ಉಲ್ಲೇಖ ಮಾಡಿದ್ರಿ, ಒಬ್ಬ ಯುವಕ IAS ಗೆ ದುರ್ಪನೆ, ಚಾರ್ಟರ್ಡ್ ಅಕೌಂಟೆಂಟ್ ಮಾಡಿದವ, ತನ್ನ 27 ವರ್ಷದಲ್ಲೇ ಒಂದು ರಾಷ್ಟ್ರೀಯ ಮಟ್ಟದ ಜವಾಬ್ದಾರಿಯನ್ನು ರಾಷ್ಟ್ರೀಯ ಟ್ರೆಷರರ್ ಆಗಿ ಪಾರ್ಟಿ ಮಾಡ್ತದೆ. 32 ವರ್ಷದಲ್ಲಿ ಆತ ಒಬ್ಬ MLA ಆಗ್ತಾನೆ, ಜಲಮಂಡಳಿ ಅಧ್ಯಕ್ಷ ಆಗ್ತಾನೆ. ಜಲಮಂಡಳಿ ಅಂತ ಹೇಳೋದು ಬಹಳ ಪ್ರಾಮುಖ್ಯ, ಯಾಕಂದ್ರೆ ಜನಗಳಿಗೆ ಕುಡಿಯೋ ನೀರಿನ ಒಂದು ವ್ಯವಸ್ಥೆಯನ್ನ ವಿಲೇವಾರಿ ಮಾಡುವಂತ, ಮತ್ತೆ ಅದನ್ನ ನಷ್ಟ ಆಗದಂತೆ ನೋಡಿಕೊಳ್ಳು, ಉಚಿತ ಕೊಟ್ಟರು ಕೂಡ ನಾವು ಅದನ್ನು ಒಳ್ಳೆ ರೀತಿಯಲ್ಲಿ ಮ್ಯಾನೇಜ್ ಮಾಡಬೇಕಾದಂತ ಒಂದು ಜವಾಬ್ದಾರಿಯನ್ನ ರಾಘವ್ ಚಡ್ಡಾ ಅಂತ ಅವರು ತಗೊಂಡಿದ್ದಾರೆ. ಖಂಡಿತವಾಗಿ ಮುಂದಿನ ಈಗ ಪಂಜಾಬಿನಲ್ಲಿ ಚುನಾವಣೆ ಇದೆ. ಸಹಜವಾಗಿ ಪಂಜಾಬ್ನಲ್ಲಿ ಮಾನ್ ಇವತ್ತು ನಾಯಕರಾಗಿ ಅಲ್ಲಿ ಸಹಜವಾಗಿ ಆಯ್ಕೆ ಆಗಿದ್ದಾರೆ. ಉತ್ತರ ಖಂಡದಲ್ಲಿ ನಮ್ಮ ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆಗಿದ್ದಂಥವ್ರು ಏನು ಅಜಯ್ ಕೋತ್ಯಾಲ್ ಇದ್ದಾರೆ. ಅವರು ಕೂಡ ಒಬ್ಬ PG ಪೋಸ್ಟ್ ಗ್ರಾಜ್ಯುಯೇಟ್ ಆಗಿರುವಂಥವ್ರು, ಮತ್ತೆ ಸೇನೆಯಲ್ಲಿ 10-20 ವರ್ಷ ಕೆಲಸ ಮಾಡಿರುವಂಥವ್ರು, ಮತ್ತೆ ಅದ್ಭುತವಾದ ಕ್ರಾಂತಿಕಾರಿ ಒಂದು ಕೆಲಸವನ್ನ ಅಲ್ಲಿ ಉತ್ತರಾಖಂಡದ ಕೇದಾರ್ನಾಥ್ ಸಂದರ್ಭದಲ್ಲಿ ಮಾಡಿ ಇವತ್ತು ನಮಗೆ ಖಂಡಿತವಾಗಿ ಒಂದು ವೋಟ್ ಪರ್ಸೆಂಟೇಜ್ ಅನ್ನು ನಾವು ಮತ್ತೆ ಗಮನಿಸಬಹುದು. ಒಂದು ಸೀಟು ಕೂಡ ಬಂದಿದೆ, ಅದಲ್ಲದೆ ವೋಟು ಕೂಡ ನಾವು ಪರ್ಸೆಂಟೇಜ್ ಗಮನಿಸಬಹುದು. ನಾಯಕತ್ವ ಸಹಜವಾಗಿ ಆಯಾ ಏರಿಯಾದಲ್ಲಿ ಇವತ್ತು ಕರ್ನಾಟಕದಲ್ಲಿ ಕೂಡ ನಾಯಕತ್ವ ಬೆಳೀತಾ ಇದೆ. ನಾನು ಕೂಡ ಯಾವುದೇ ರಾಜಕಾರಣದಲ್ಲಿ ಸಕ್ರಿಯವಾಗಿ ಇಲ್ಲದವನು, ನಾನೊಂದು ಉದ್ಯೋಗ ಬಿಟ್ಟು ಆಮ್ ಆದ್ಮಿ ಸೇರ್ಕೊಂಡು ಇವತ್ತು ನಿಮ್ಮ ಮುಂದೆ, ಜನರ ಮುಂದೆ ನಾನು ಕೂತಿದ್ದೇನೆ. ಇದು ಆಮ್ ಆದ್ಮಿ ಪಾರ್ಟಿಯ ಒಂದು ಶಕ್ತಿ ಅಂತ ನಾನು ಹೇಳ್ತೇನೆ. ಕೊನೆಯದಾಗಿ ಕಾಂಗ್ರೆಸ್ನ ಭವಿಷ್ಯ ಏನು? ಆಪನ ಬಗ್ಗೆ ನಾನು ಕೇಳಲ್ಲ. ಕಾಂಗ್ರೆಸ್ಸಿನ ಭವಿಷ್ಯ ಅಂತ ಹೇಳೋದಕ್ಕಿಂತ ಜನರಿಗೆ ಇದು ನೋಡಿ, ಯಾವುದೇ ರಾಜಕೀಯದ ಭವಿಷ್ಯ ಇಂಪಾರ್ಟೆಂಟ್ ಅಲ್ಲ, ಜನಗಳಿಗೆ ಆಡಳಿತ ಪ್ರಾಮುಖ್ಯ ಆಗಿದೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಪಕ್ಷವಾಗಿದೆ. ಕಾಂಗ್ರೆಸ್ ಆಲ್ಮೋಸ್ಟ್ ಇನ್ನು ಉಳಿದಿರುವಂಥದ್ದು 1-2 ರಾಜ್ಯದಲ್ಲಿ, ಅಲ್ಲಿ ಕೂಡ ರಾಜಸ್ಥಾನದಲ್ಲಿ ಏನೋ ಇನ್ನು ಅಧಿಕಾರ ಹೋಗ್ತದೆ ಅಂತ ಉಳ್ಕೊಂಡಿದೆ. ಇನ್ನು ಛತ್ತೀಸ್ಗಢಲ್ಲಿ ಇದೆರಡು ಮಾತ್ರ ಉಳಿದಿರುವಂಥದ್ದು. ಯಾವುದೇ ಇತರ ರಾಜ್ಯಗಳಲ್ಲಿ ಕಾಂಗ್ರೆಸ್ಸಿನ ನಾಯಕತ್ವಗಳು ಕೂಡ ಅವರು ಯುವಕರಿಗೆ ಅವಕಾಶವನ್ನು ಕೊಡದೇ ಇರುವಂಥದ್ದು ಅದು ಕೂಡ ನಾವು ಕಾಣ್ಪಡ್ತೇವೆ. ಇವತ್ತು ದಕ್ಷಿಣ ಕನ್ನಡದಲ್ಲಿ ನೀವು ಗಮನಿಸಬಹುದು, ಯುವ ನಾಯಕತ್ವ ಅಂತ ಹೇಳುವಂಥದ್ದು ತಾಲೂಕುವಾರು ನೋಡಿದ್ರೆ ನಿಮಗೆಲ್ಲೂ ಕಾಣುವುದಿಲ್ಲ, ಅದೇ ಹಳೆ ತಲೆಗಳು. ಆದ್ರಿಂದ ಜನಗಳಿಗೆ ಅವರನ್ನ ನೋಡಿ ಸಾಕಾಗಿದೆ. ಮತ್ತು ಆಡಳಿತದಲ್ಲಿ ಭ್ರಷ್ಟಾಚಾರ ಅಂತ ಹೇಳುವುದು ಕಾಂಗ್ರೆಸ್ ತಂದು ಕೊಟ್ಟದ್ದು. ಇವತ್ತು ಅದಕ್ಕಿಂತ ಹೆಚ್ಚಿನ ಭ್ರಷ್ಟಾಚಾರವನ್ನು ಇವತ್ತಿನ ಸರ್ಕಾರ ಮಾಡ್ತಾ ಇದೆ. ಆದ್ರಿಂದ ಆಮ್ ಆದ್ಮಿ ಪಾರ್ಟಿ ಪರ್ಯಾಯ ಒಂದು ಹೊಸ ರಾಜಕಾರಣ ಇಡೀ ದೇಶಕ್ಕೆ ಪಂಜಾಬಿನ ಒಂದು ಎಕ್ಸ್ಪೆರಿಮೆಂಟ್ ನಂತರ ಖಂಡಿತವಾಗಿ ಬೆಳೀತದೆ ಅಂತ ಹೇಳುವಂಥದ್ದು. ಓಕೆ ಸರ್, ತುಂಬಾ ಹೊತ್ತು ನಮ್ಮ ಜೊತೆ ಮಾತಾಡಿದ್ರಿ. ವೀಕ್ಷಕರೇ, ನಾವು ಒಂದು ಬ್ರೇಕ್ ತಗೊಳ್ತೀವಿ. ಆ ಬ್ರೇಕ್ನ ಬಳಿಕ ಟೀಮ್ ಚೌಕಿದಾರ್ನ ಮಹೇಶ್ ತುಪ್ಪೆಕಲ್ಲು ಕೂಡ ನಮ್ಮ ಜೊತೆ ಜಾಯಿನ್ ಆಗ್ತಾರೆ. ಅವರು ಕೂಡ ತಮ್ಮ ವಿಚಾರಗಳನ್ನು ನಮ್ಮ ಜೊತೆ ಮಂಡಿಸ್ತಾರೆ. ಸರ್, ನೀವು ತುಂಬಾ ಹೊತ್ತು ನಮ್ಮ ಜೊತೆ ಮಾತಾಡಿದ್ರಿ, ನಿಮಗೆ ಧನ್ಯವಾದಗಳು.